21ನೇ ಲೆಕ್ಕ ನೋಡ್ರಿ ಏನು ಕೊಟ್ಟಾರ. ಮಹೇಶ್, ಮೋಹನ್ and Naresh are partners sharing profits and losses in the ratio of 2:1. Their capitals on 1/4/2017 was 1,80,000 and 50,000 respectively. Mahesh died on 1/10/2017 and the partnership did provides the followings. ಎದಾಗ ಏನು ಕೊಟ್ಟಾರ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾರ, ಬಿದಾಗ ಸ್ಯಾಲ್ರಿ ಕೊಟ್ಟಾರ, ಸಿದಾಗ ಗುಡ್ ವಿಲ್ ಕೊಟ್ಟಾರ, ಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಕೊಟ್ಟಾರ. ಅವ್ರಿಗೇನು ಇದು ಮಾಡತ್ತೆ ಹೇಳ್ಯಾರ, ಪ್ರಿಪೇರ್ ಮಾಡತ್ತೆ ಹೇಳ್ಯಾರ. ಮಹೇಶ್ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡತ್ತೆ ಹೇಳ್ಯಾರ. ನೋಡ್ರಿ ಬಿಡ್ಸಮ್ ಲೆಕ್ಕ. ಫಸ್ಟಿಗೆ ಇಲ್ಲಿ ಏನು ಹಾಕಬೇಕಪ್ಪ ಅಂತಂದ್ರೆ ಮಹೇಶ್ ಎಕ್ಸಿಕ್ಯೂಟರ್ ಅಕೌಂಟ್ ಹಾಕ್ಬೇಕು. ಅವ್ರು ಏನು ಪ್ರಿಪೇರ್ ಮಾಡತ್ತೆ ಹೇಳ್ಯಾರ ಅದನ್ನು ಇಲ್ಲಿ ಹಾಕ್ಬೇಕು ನಾವು ಇಸಾಗ. ಮಹೇಶ್ ಎಕ್ಸಿಕ್ಯೂಟರ್ ಅಕೌಂಟ್ ರೀ ಏನು ಹೇಳ್ಯಾರ, ಮಹೇಶ್ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡತ್ತೆ ಹೇಳ್ಯಾರ. ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್ ರೀ. ಇಲ್ಲಿ ಪರ್ಟಿಕ್ಯುಲರ್ ಬರಿಬೇಕ್ರಿ. ಇಲ್ಲೇನು ಬರಿಬೇಕಪ್ಪ ಅಂತಂದ್ರೆ ಅಮೌಂಟ್ ಬರಿಬೇಕ್ರಿ. ಇಲ್ಲಿ ಮತ್ತು ಪರ್ಟಿಕ್ಯುಲರ್ ಬರಿಬೇಕು. ಇಲ್ಲಿ ಮತ್ತು ಅಮೌಂಟ್ ಬರಿಬೇಕ್ರಿ. ಆಯ್ತು ರೀ. ಇಲ್ಲಿ ನೋಡ್ರಿ ಫಸ್ಟಿಗೆ ಏನು ಕೊಟ್ಟಾರ ಅವರು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾರ. ನೆಕ್ಸ್ಟ್ ಮಹೇಶ್ ಸ್ಯಾಲ್ರಿ ಕೊಟ್ಟಾರ. ಅವ್ರು ಏನು ಹೇಳಿಲ್ಲ ಇಲ್ಲಿ, ಡೆಡ್ ಯಾರ್ಯಾರು ಮಹೇಶ್ ಡೆಡ್ ಆಗ್ಯಾನ. ಅವ್ರು ಏನು ಹೇಳಿಲ್ಲ, ಮಹೇಶ್ ಎಂದು ಬ್ಯಾಲೆನ್ಸ್ ಶೀಟ್ ತೊಗೋತ್ ಹೇಳಿಲ್ಲ ಅವರು. ಆದ್ರೆ ನಾವೇನು ಮಾಡ್ಬೇಕ್ರಿ, ಇಲ್ಲಿ ತೊಗೋಬೇಕ್ರಿ ಮಹೇಶ್ ಎಂದು ಬ್ಯಾಲೆನ್ಸ್ ಎಷ್ಟು ಅದ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಬೇಕ್ರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾದ್ರಿ, ಮಹೇಶ್ ಎಂದು ಬ್ಯಾಲೆನ್ಸ್ ಎಷ್ಟಾದ್ರಿ. ಮಹೇಶ್ ಫಸ್ಟಿಗೆ ಅದಾನ, ಮಹೇಶ್ ಎಂದು ಬ್ಯಾಲೆನ್ಸ್ 1,00,000 ಅದ್ರಿ. ಡೆಡ್ ಅದ ಅವಂದೇ ಕ್ಯಾಲ್ಕುಲೇಟ್ ಮಾಡತ್ತಿ. ಮಹೇಶ್ ಎಷ್ಟಾದ್ರಿ, ಅವಂದು 1,00,000 ಅದ ಮಹೇಶ್ ಎಂದು. ರೀ ಮಹೇಶ್ ಎಂದು 1,00,000 ತೊಗೊಂಡೆವು. ನೆಕ್ಸ್ಟ್ ಏನು ತೊಗೋಬೇಕಪ್ಪ ಅಂತಂದ್ರೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕ್ರಿ. ಅಡ್ಜಸ್ಟ್ಮೆಂಟ್ ಒಂದೇದು ಎ ಏನದ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕ್ರಿ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೋಬೇಕ್ರಿ. ಇಲ್ಲಿ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾದ್ರಿ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಅಂತಂದ್ರೆ ಏನು ರೀ, ಕ್ಯಾಪಿಟಲ್ ಅಂತಂದ್ರೆ ಎಷ್ಟಾದ್ರಿ. ಒಂದು ಮಹೇಶಂದು ಕ್ಯಾಪಿಟಲ್ 1,00,000 ಅದ. 1,00,000 ಮೇಲೆ ನಾವು ಏನು ತೆಗಿಬೇಕ್ರಿ, ಸದ ಒಂದು 10% ಇಂಟ್ರೆಸ್ಟ್ ತೆಗಿಬೇಕ್ರಿ. ಮತ್ತೇನು ತೆಗಿಬೇಕಂತಂದ್ರೆ ಇಂಟ್ರೆಸ್ಟ್ ಎದ್ರ ಮೇಲೆ ತೆಗಿತೀವಿ ರೀ, ಮಂತ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ತೆಗಿತೀವಿ. ಈ ಮಂತ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು 1/4/2017 ಇಲ್ಲಿ ತನಕ ಮಂತ್ ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟಾಗ್ತದೆ, 6 ತಿಂಗಳು ಆಗ್ತದೆ ರೀ. 6/12 ಮಾಡಬೇಕು. ಅಷ್ಟು ಮಾಡಿದಾಗ ಆನ್ಸರ್ ಎಷ್ಟು ಬರ್ತದಪ್ಪ ಅಂತಂದ್ರೆ 1,00,000 ಇಂಟು 10/100 ಇಂಟು 6/12 ಮಾಡಿದ್ರೆ 5,000 ಬರ್ತದೆ ನೋಡ್ರಿ. ಎಷ್ಟು ಬರ್ತದೆ ರೀ, 5,000 ಬರ್ತದೆ. 5,000 ಬರ್ತರಿ. ಈಗ ನೆಕ್ಸ್ಟ್ ಏನು ತೊಗೋಬೇಕಪ್ಪ ಅಂತಂದ್ರೆ ಸ್ಯಾಲ್ರಿ ತೊಗೋಬೇಕ್ರಿ ನಾವು. ಬೈ ಸ್ಯಾಲ್ರಿ ತೊಗೋಬೇಕ್ರಿ. ಅವ್ರು ಸ್ಯಾಲ್ರಿ ಒಳಗೆ ಏನು ಹೇಳ್ಯಾರ ನೋಡ್ರಿ, ಇಲ್ಲಿ ಅಡ್ಜಸ್ಟ್ಮೆಂಟ್ 2ನೇದು ಬಿದಾಗ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಅಂತ ಹೇಳ್ಯಾರ. ಮಂತ್ಲಿ ಅಂತಂದ್ರೆ 6 ತಿಂಗಳು ರೀ. 4,000 ಇಂಟು 6 ಮಾಡಿದ್ರೆ 6×4 24,000 ರೂಪಾಯಿ ಐತೆ ರೀ ಸ್ಯಾಲ್ರಿ. ಈಗ ನೆಕ್ಸ್ಟ್ ಏನು ತೊಗೋಬೇಕಪ್ಪ ಅಂತಂದ್ರೆ ಗುಡ್ ವಿಲ್ ತೊಗೋಬೇಕ್ರಿ ನಾವು. ಗುಡ್ ವಿಲ್ ತೊಗೋಬೇಕ್ರಿ. ಗುಡ್ ವಿಲ್ ತೊಗೋಬೇಕು. ಗುಡ್ ವಿಲ್ ಎಷ್ಟಾದ್ರಿ, 50,000 ಗುಡ್ ವಿಲ್ ಕೊಟ್ಟಾರ ರೀ ಅವ್ರು. 50,000 ಗುಡ್ ವಿಲ್ಲ. ಅವನದು ಶೇರ್ ಎಷ್ಟಾದ್ರಿ, ಮಹೇಶಂದು 2/5 ಆಗ್ತದೆ ರೀ. ಇವು 3 ಕೂಡಿಸಿದ್ರೆ 5 ಆಯಿತು. ಇವೊಂದು 2/5 ಆಯಿತು ಮಹೇಶಂದು. 2/5 ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಆಗ್ತದೆ ಅಂದ್ರೆ
50,000 ಇಂಟು 2/5 ಮಾಡಿದ್ರೆ 20,000 ಆಗ್ತದೆ ರೀ. ಇಲ್ಲಿ 20,000 ಹಾಕಬೇಕು ಸರ್ ನಾವು. ಈಗೇನು ರೀ ಲಾಸ್ಟ್ ಒಂದು ಏನು ಉಳಿತು, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಉಳಿತು ರೀ. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಉಳಿತು ರೀ. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಉಳಿತು ನೋಡಿರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎಷ್ಟಾದ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 20,000 ಕೊಟ್ಟಾರಿ. 20,000 ಅವ್ರದ್ದು ಶೇರ್ ಎಷ್ಟಾದ್ರಿ ಮಹೇಶಂದು 2/5. ಹಾಂ ರೀ, ಇಲ್ಲಿ ಇಂಟು 2/5 ಮಹೇಶನ್ ಶೇರ್ ಅದ. 2/5 ರೀ, 2/5 ಮಹೇಶನ್ ಶೇರ್ ಅದ. ಇಂಟು ಇಲ್ಲಿ ಏನು ಮಾಡ್ಬೇಕು ರೀ ಸದಾ 6/12 ಮಾಡಬೇಕು. ಎಷ್ಟು ಆಗ್ತದೆ ನೋಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ. 20,000 ಇಂಟು 2/5 ಇಂಟು 6/12 4,000 ಆಯ್ತು ನೋಡಿರಿ. 4,000 ಬತ್ತು ರೀ. ಇಷ್ಟು ಮುಗೀತು ರೀ. ಅಷ್ಟು ಅಡ್ಜಸ್ಟ್ಮೆಂಟ್ಗಳು ಬಂದು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಯಾರ, ಎಕ್ಸಿಕ್ಯೂಟಿವ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ಯಾರ. ಹಾಂ, ಈಗ ಟೋಟಲ್ ಮಾಡಿರಿ. ಈ ಕಡೆ ಏನು ಬರೀಬೇಕಂತಂದ್ರೆ ನಾವು ಸದ ಎಕ್ಸಿಕ್ಯೂಟಿವ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದಾಗ ಬೈ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ರೀ. ಬೈ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ವೇಳೆ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಅಕೌಂಟ್ ಬರೀತಿದ್ದೇವೆ. ಟೋಟಲ್ ಮಾಡಿರಿ ಅಷ್ಟು ಎಷ್ಟು ಬರ್ತದೆ? 1,05,000 24,000 20,000 4,000 1,53,000 ಐತೆ ನೋಡಿರಿ. ಇದು ಟೋಟಲ್ ಎಷ್ಟು ಐತೆ ರೀ? 1,53,000 ಐತೆ ನೋಡಿರಿ. 1,53,000 ಐತೆ ರೀ. ಇದಕ್ಕೆ ನೀವೇನು ಮಾಡಬೇಕು, ಸ್ಕೇಲಿಂದ ಏನು ಮಾಡಿರಿ, ಕೆಳಗೆ ಈ ರೀತಿಯಾಗಿ ಹೊಡೀರಿ. 2 ಗೆರೆ ಫಿಕ್ಸ್ ಹೊಡಲೇಬೇಕು. ಇದು ಕೆಳಗೆ ಯಾವುದೂ ಆನ್ಸರ್ ಬರಲಿ 2 ಗೆರೆ ಫಿಕ್ಸ್ ಹೊಡೀರಿ. ಇಲ್ಲಿ ಎಷ್ಟು ಬರಿಬೇಕು ರೀ? 1,53,000 ಬರಿಬೇಕು ನೋಡಿರಿ. ಇಲ್ಲಿ 1,53,000 ಬರಿಬೇಕು ನೋಡಿರಿ. ಫಿಕ್ಸ್ ನೋಡಿರಿ. ಲೆಕ್ಕ ಭಾಳಷ್ಟು ಈಸಿಯೆಸ್ಟ್ ಲೆಕ್ಕ ಅದ. ಅವ್ರು ನಿಮ್ಗೆ ಇಲ್ಲಿ ಏನು ಕನ್ಫ್ಯೂಸ್ ಮಾಡ್ಯಾರತ್ತಂದ್ರೆ ಬ್ಯಾಲೆನ್ಸ್ ಶೀಟ್ ತೊಗೋತ್ ಹೇಳಿಲ್ಲ ಅವರು. ಬ್ಯಾಲೆನ್ಸ್ ಮಹೇಶಂದು ಬ್ಯಾಲೆನ್ಸ್ ತೊಗೋತ್ ಹೇಳಿ ಇಲ್ಲಿ ABC ಒಳಗೆ ನಿಮ್ಗೆ ಹೇಳಿಲ್ಲ ಅವ್ರು ಏನು. ಆದ್ರೆ ನಾವೇನು ಮಾಡ್ಬೇಕು ರೀ, ಮಹೇಶಂದು ಬ್ಯಾಲೆನ್ಸ್ ಫಿಕ್ಸ್ ತೊಗೊಳ್ಳೇಬೇಕು ನಾವು. ಅವರು ಕೊಡ್ಲಿಕ್ಕಂದ್ರೆ ಫಿಕ್ಸ್ ತೊಗೋಬೇಕು, ಅವ್ರು ಕೊಟ್ರಂತ ನಾವು ತೊಗೊಳ್ಬೇಕು. ಇಷ್ಟು ಈಸಿ ಆದ ನೋಡಿರಿ. ಇದು ಸ್ಯಾಲ್ರಿ ಮಂತ್ಲಿ ಕೊಟ್ರೆ ಎಷ್ಟು ಮಂತ್ ಆಗ್ತದೆ? 6 ತಿಂಗಳಾಗ್ಯದ. 6 ತಿಂಗಳು ಹೊಡೆದೀವಿ ಸ್ಯಾಲ್ರಿ. ಹಾಂ ರೀ, ಈಸಿಯೆಸ್ಟ್ ಅದು ನೋಡಿರಿ. ಭಾಳಷ್ಟು ಲೆಕ್ಕ ಈಸಿ ಅದ, ಪ್ರಾಕ್ಟೀಸ್ ಮಾಡಿರಿ. ಈಗೇನು 22ನೇ ಲೆಕ್ಕ ಎಷ್ಟನೇದು ರೀ? ಈಗ 22ನೇ ಲೆಕ್ಕ. 22ನೇ ಲೆಕ್ಕ ನಾ ಬಿಡಿಸೀನಿ, ನಿಮ್ಗೆ ಅದನ್ನು ತೋರಿಸ್ತೀನಿ ಸದ. ಅದನ್ನೇನು ಮಾಡಿರಿ, ಫಿಕ್ಸ್ ಗಟ್ಟಿ ಹೊಡೀರಿ. ಅದು ಗಟ್ಟಿ ಹೊಡೆಯೋದು ಲೆಕ್ಕನೇ ಇದ್ದಂಗೆ ಅದದು. ಫಿಕ್ಸ್ ಗಟ್ಟಿ ಹೊಡೀರಿ. ಬಟ್ ಎನ್ವಲಕ್ಕೆ ನಿಮ್ಗೆ ಇದೇ ಕೇಳ್ತಾರೆ, ಇಂಥದ್ದರೆ ಕೇಳ್ತಾರೆ ಅಥವಾ ಇನ್ನೊಂದು ಮೆಥಡ್ ಅದ ಅದವ್ರಿಗೆ ಕೇಳ್ತಾರೆ. ಹೆಚ್ಚು ನಾನು ನೋಡಿದಾಗ ಕ್ವಶನ್ ಪೇಪರ್ದಾಗ ಇದೇ ಹೆಚ್ಚು ಕೇಳ್ಯಾರ. ಇದು ಗಟ್ಟಿ ಹೊಡೀರಿ ನೀವು ಇಲ್ಲಿ. ಬಟ್ ನೀವೇನು ಚೇಂಜ್ ಮಾಡ್ಬೇಕಂತ ಎನ್ವಲಕ್ಕೆ ನಿಮ್ಗೆ ಅಮೌಂಟ್ ಅಷ್ಟೇ ಚೇಂಜ್ ಕೊಟ್ಟಿರ್ತಾರೆ ಅವರು. ಉಳಿಕೆ ಎಲ್ಲ ಸೇಮ್ ಕೊಟ್ಟಿರ್ತಾರೆ, ಅಮೌಂಟ್ ಇಷ್ಟೇ ಚೇಂಜ್ ಮಾಡಿರ್ತಾರೆ. ಮತ್ತು ಇಲ್ಲೊಂದು ರೀ, ಇಲ್ಲಿ ಫಸ್ಟ್ ಕಾಲ ಫೈನಲ್ ಕಾಲ ಅದ. ಬಟ್ ನಿಮ್ಗೇನು ಮಾಡ್ತಾರೆ, ಫಸ್ಟ್ ಕಾಲ ಮತ್ತು ಫೈನಲ್ ಕಾಲ ಸಪ್ರೇಟ್ ಕೊಡ್ಬೋದು. ಇಲ್ಲಿ ಎರಡು ಒಂದೇ ಇದ್ರಾಗ ಕೊಟ್ಟಾರ. ನಿಮ್ಗೆ ಎನ್ವಲಕ್ಕೆ ಏನು ಮಾಡ್ಬೋದು, ಸಪ್ರೇಟ್ ಕೊಡ್ಬೋದು ಅಥವಾ ಒಂದೇ ಕೊಡ್ಬೋದು. ಬಟ್ ನಿಮ್ಗೆ ಇದೇ ಸೇಮ್ ಕೊಟ್ಟಿರ್ತಾರೆ, ಬಟ್ ಅಮೌಂಟ್ ಅಷ್ಟೇ ಚೇಂಜ್ ಮಾಡಿರ್ತಾರೆ. ಈಗ ನಾನು ನಿಮ್ಗೆ ಬಿಡಿಸೀನಿ, ಅದು ತೋರಿಸ್ತೀನಿ. ಅದು ಏನು ಮಾಡಿ ರಟ್ಟು ಹೊಡೀರಿ. 22ನೇ ಲೆಕ್ಕ ನಿಮ್ಗೆ ತೋರಿಸ್ತೀನಿ ಸರ್ ನಾ. ಹಿಂಗೆ 22ನೇ ಲೆಕ್ಕ ಇಲ್ರಿ, ಏನು ಕೊಟ್ಟಾರ? 22ನೇ ಲೆಕ್ಕ ಪಾಸ್ ದ ಜನರಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಕಂಪ್ನಿದು ಜನರಲ್ ಎಂಟ್ರಿನ ಪ್ರಿಪೇರ್ ಮಾಡತ್ತಿದ್ದಾರೆ. ಈಗ ಇಲ್ಲಿ ಬಿಡಿಸೀನಿ ನಾವು ಅಷ್ಟು 22ನೇ ಲೆಕ್ಕ ಬರೋಬ್ಬರಿ ಟೋಟಲ್ 6 ಎಂಟ್ರಿಗಳು ಬರ್ತಾವೆ. 22ನೇ ಲೆಕ್ಕ 6 ಎಂಟ್ರಿಗಳು ಬರ್ತಾವೆ. ಇದೇ ಟೈಪ್ ನಿಮ್ಗೆ ಎನ್ವಲ್ ಕೇಳ್ತಾರೆ, ಬಟ್ ಅಮೌಂಟ್ ಅಷ್ಟೇ ಚೇಂಜ್ ಮಾಡ್ತಾರೆ. ಫಿಕ್ಸ್ ನೋಡಿರಿ, ಇವು ಗಟ್ಟಿ ಹೊಡೆದು ಬಿಡ್ರಿ, ಇವು ಕರೆಕ್ಟಾಗಿ ನೋಡ್ಕೋರಿ. ಏನೇನದ ನಾ ಹೇಳ್ತೀನಿ ನೋಡಿರಿ. ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ 10% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಕೌಂಟ್. ಮೂರನೇದು ಎಂಟ್ರಿ
10% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಕೌಂಟ್. 4ನೇದು ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್. 5ನೇದು 10% ಡಿಬೆಂಚರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಕೌಂಟ್. 6ನೇದು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಲ್ಲಿ ನೋಡ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ನೆಕ್ಸ್ಟ್ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಅಂದ್ರೆ 2,000 ಇಂಟು 10 ಮಾಡ್ಯಾರ ಅವರು. ಇಲ್ಲ 20,000 ಇಂಟು 10 ಮಾಡ್ಯಾರ. ಈಗ ರೀ 20,000 ಇಂಟು 10 ಮಾಡಬೇಕು. ಎರಡು ಸೇಮ್ ಅದಾವ್ರಿ. ನೆಕ್ಸ್ಟ್ ಏನು ಮಾಡ್ಯಾರ 3ನೇ ಎಂಟ್ರಿ ಒಳಗೆ ಅಲಾಟ್ಮೆಂಟ್ ಕೊಟ್ಟಾರ. ಅಲಾಟ್ಮೆಂಟ್ 20,000 ಇಂಟು 40 ಮಾಡ್ಬೇಕು ರೀ. ನೆಕ್ಸ್ಟ್ 3ನೇದು ಹಂಗೆ ಏನು ಮಾಡಬೇಕು 20,000 ಇಂಟು 50 ಮಾಡ್ಯಾರ ರೀ. 20,000 ಇಂಟು 20,000 ಇಂಟು 50 ಮಾಡ್ಯಾರ. ಕರೆಕ್ಟಾಗಿ ಆನ್ಸರ್ ಬಂದದವ್ರಿ. ಇಷ್ಟ ನೋಡಿ. ಇವು ಫಿಕ್ಸ್ ನೀವೇನು ಮಾಡಿರಿ ಗಟ್ ಹೊಡ್ಕೋರಿ, ಫಾರ್ಮೇಟ್ ನೋಡ್ಕೋರಿ, ಗಟ್ ಹೊಡೀರಿ, ಫಿಕ್ಸ್ ನಿಮ್ಗೆ 6 ಮಾರ್ಕ್ಸ್ ಸಿಗ್ತಾವೆ. ಮತ್ತು 12 ಮಾರ್ಕ್ಸಿಂದ ಒಳಗೂ ಸಹಿತ ನೀವು ಗಟ್ ಹೊಡಿಬೋದು. ನಾನು ಅದನ್ನು ನಿಮ್ಗೆ ಹೇಳ್ತೀನಿ, ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ. 12 ಮಾರ್ಕ್ಸಿಂದು ಸಹಿತ ನೀವು ಗಟ್ ಹೊಡೆದ್ರೆ ಅಲ್ಲಿ 12 ಮಾರ್ಕ್ಸ್ ಫಿಕ್ಸ್ ಬರ್ತಾವೆ ನಿಮ್ಗೆ. ಇದು ಮೊದಲು ನೋಡ್ಕೋರಿ ಕರೆಕ್ಟಾಗಿ ಗಟ್ ಹೊಡೀರಿ ಇದು. ಥ್ಯಾಂಕ್ ಯು. ಮತ್ತು ಇಷ್ಟೆಲ್ಲ ಮಾಡೀನಿ ಲೆಕ್ಕಗಳನ್ನು ವಿದ್ಯಾರ್ಥಿಗಳಿಗೆ. ಮತ್ತು ನಮ್ಮ ಚಾನಲ್ಗೆ ಹಾಗೆ ಒಂದು ಸ್ವಲ್ಪ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಟಮನ್ನು ಹಾಗೆ ಒತ್ತಿರಿ ನಮ್ಮ ಚಾನಲ್ಗೆ, ಹಾಗೆ ಲೈಕ್ ಹೊಡೀರಿ ನಮ್ಮ ಚಾನಲ್ಗೆ.